ಮಣ್ಣಲ್ಲೇ ಮುಳುಗೋದು. ಅಟ್ಲೀಸ್ಟ್ 1 or 2, 3 baths during rainy season. ದೇಹ ಒಪ್ಪಲ್ಲ ಸರ್. ಕೋಲ್ಡು, ಜ್ವರ, ತಲೆನೋವು ಮಾಡ್ಕೊಂಡಿರೋದು ಸರ್. ನಾವು ಅದನ್ನ ರೂಢಿ ಮಾಡ್ಕೊಳ್ಳಿ. ನೀವು ಮಳೆಯಲ್ಲಿ ನೀವು ಮುಂಚೆ ಎಲ್ಲ ಮಳೆಯಲ್ಲಿ ನೆನೀತಿದ್ರಲ್ಲ, ನಿಮ್ಗೆ ಜ್ವರ ಬರ್ತಿಲ್ಲ. ಇವಾಗ ಏನ್ ಮಾಡ್ತಾರೆ ಹೇಳಿ, ನಾವು ನಮ್ಮ ಮಕ್ಳಿಗೂ ಅಷ್ಟೇ ಬಿಡೋದಿಲ್ಲ. ಬಿಡದೆ ಅವ್ರ ಇಮ್ಯುನಿಟಿ ನಾವೇ ಕಮ್ಮಿ ಮಾಡ್ತೀವಿ. ಸಡನ್ ಆಗಿ ಅವತ್ತು ಒಂದ್ ದಿವಸ ಮಳೆಯಲ್ಲಿ ನಿಂತಾಗ ಜ್ವರ ಬಂದೇ ಬರುತ್ತೆ. ನಾವೇ ಅದನ್ನ ಪ್ರಿವೆಂಟ್ ಮಾಡ್ತೀವಿ. ಮಣ್ಣಲ್ಲಿ, ಗಾಳಿಯಲ್ಲಿ, ಮಳೆ ಇದೆಲ್ಲ ನೇಚರ್ಗೆ ನಾವು ಜೊತೆಗಿದ್ರೆ ಯಾವುದು ನಮ್ಗೆ ಹಾರ್ಮ್ ಮಾಡಲ್ಲ. ಅದನ್ನೇ ಸರ್ ಹೇಳಿದ್ದು. ನಾವು ಎಷ್ಟು ಅದರಿಂದ ದೂರ ಮಾಡ್ತಾ ಹೋಗ್ತೀವಿ, ನಮ್ಗದು ಹಾನಿ ಆಗ್ತಾನೆ ಇದೆ. ನಾವು ಅದ್ರ ಜೊತೆಗೆ ಏನೋ ಕಲ್ತ್ಕೊಂಡು ಹೋಗ್ಬೇಕು, ಅದ್ರ ಜೊತೆಗೆ ಬೆರೆತ್ಕೊಂಡು ಹೋಗ್ಬೇಕು. ನಾವೆಲ್ಲ ಉಲ್ಟಾ ಮಾಡ್ತಾ ಹೋಗ್ತೀವಿ. ರಾತ್ರಿ ಮಲಗೋದನ್ನ ರಾತ್ರಿ ಮಲಗದೆ ಬೆಳಗೋದು ಮಲಗ್ತಿದ್ದೀವಿ. ನಮ್ಮ ಕೆಲಸಗಳು ಹಂಗಿರುತ್ತೆ, ಎಲ್ಲ ಉಲ್ಟನೇ ಆಗ್ತಿದೆ ನೋಡಿ. ಎಷ್ಟು ನಾವು ಈ ಥರ ಉಲ್ಟಾ ಮಾಡ್ತೀವಿ ಅಷ್ಟು ನಮಗೆ ಅದು ಎಫೆಕ್ಟೇ ಆಗ್ತಿದೆ. ಇನ್ನೂ ಒಂದು ನಾವು ಒಪ್ಪಿರಬೇಕು, ಆದಷ್ಟು ಕುಷನ್ ಸ್ವಭಾವ ಹೆವಿ ಕುಷನ್ ಈಸ್ ಡೇಂಜರ್. ಹಾಟ್ ಸರ್ಫೇಸ್ ಮಲ್ಕೊಳ್ಳುವಾಗಲೂ ಅಷ್ಟೇ ತುಂಬ ಕುಷನ್ ಬೆಡ್ ಅವಾಯ್ಡ್ ಮಾಡಿ. ಮೀಡಿಯಮ್ ಅವರೇಜ್ ಒಂದು ಥಿಕ್ನೆಸ್ ಇರುವಂಥದ್ದು ಮಲಗಬೇಕು. ಬೆಡ್ ಒಂದು ಮ್ಯಾಟ್ ಆ್ಯಂಡ್ ಒಂದು ಬೆಡ್ಶೀಟ್. ಗುಡ್. ನಿದ್ದೆನೂ ಚೆನ್ನಾಗಿ ಬರುತ್ತೆ. ಬಾಡಿಗೆ ಮಲ್ಕೊಳ್ಳೋದ್ರಿಂದನೇ ಬಾಡಿಗೆ ಒಂದು ಎಕ್ಸಸೈಸ್ ಥರ ಸಪ್ರೇಟ್ ಎಕ್ಸಸೈಸ್ ಮಾಡಿ. ಆಮೇಲೆ ಈ ನಿರಂತರ ಪ್ರಾಣಾಯಾಮ ನಾನು ಹೇಳಿದ್ನಲ್ಲ, ಅದು ಇಂಟರ್ಮಿಟೆಂಟ್ ಪ್ರಾಣಾಯಾಮ. ಯು ಕ್ಯಾನ್ ಡೂ ಇಟ್ ಅಟ್ ಯುವರ್ ಸ್ಪೇರ್ ಟೈಮ್. ಟಿ ವಿ ನೋಡ್ತಾ ಮಾಡ್ಬೋದು. ಟ್ರಾವೆಲಿಂಗ್ ಎಕ್ಸೆಪ್ಟ್ 2-wheeler ಟ್ರಾವೆಲಿಂಗ್, ಆಲ್ ಅದರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯು ಕ್ಯಾನ್ ಕೀಪ್ ಡೂಯಿಂಗ್ ದಿಸ್. ಆ್ಯಂಡ್ ವೈ ರಿಲ್ಯಾಕ್ಸಿಂಗ್, ಆರಾಮಾಗಿ ಮಲ್ಕೊಳ್ತಿರ್ತೀವಿ, ನಿದ್ದೆ ಬಂದಿರಲ್ಲ, ಅವಾಗಲೂ ಈ ಎಕ್ಸಸೈಸ್ಗಳು ಮಾಡಿ. ಪ್ರಾಣಾಯಾಮ ಮಲ್ಕೊಂಡು ಮಾಡ್ಬೋದು. ರಿಲ್ಯಾಕ್ಸ್ ಆಗಿದ್ದಾಗಲೂ ಓಕೆ. ಎಷ್ಟು ಸಮಯ ಮಾಡ್ಬೋದು ಸರ್ ಪ್ರಾಣಾಯಾಮ? ನೀವು ಎಷ್ಟು ಮಾಡ್ತೀರೋ ಅಷ್ಟು ಅಲ್ಲೇ ಆ್ಯಂಟಿ ಏಜಿಂಗ್ ಬರೋದು. ಎಷ್ಟು ನಾವು ಪ್ರಾಣಾಯಾಮ ಮಾಡ್ತೀವಿ ಅಷ್ಟು ನಮಗೆ ಆಯುಸ್ಸು ದೀರ್ಘಾಯುಷ್. ಬಟ್ ಬಾಡಿ ಹೀಟ್ ಆಗುತ್ತಲ್ಲ, ಅದಕ್ಕೆ ಚಂದ್ರನಾಡಿ ಮಾಡೋದು ಬ್ಯಾಲೆನ್ಸ್ ಮಾಡೋಕ್ಕೆ. ಇಲ್ಲ ಸರ್, ಪ್ರಾಣಾಯಾಮ ಅಂದರೆ ನಾವು ನಾರ್ಮಲ್ ಆಗಿ ಉಸಿರಾಡೋದ್ರೂ ಕೂಡ ಪ್ರಾಣಾಯಾಮ. ಪ್ರಾಣಯಜ್ಞನೇ, ಪ್ರಾಣಯಜ್ಞ ಆ್ಯಕ್ಚುಲಿ. ಅದನ್ನು ಆ ಒಂದು ಅನುಸಂಧಾನ ಇಟ್ಕೊಂಡು ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಕಾಂಟ್ರಿಬ್ಯೂಟ್ಸ್ ಎಲ್ಲ. ಬರೀ ಪ್ರಾಣಾಯಾಮ ಒಂದೇ ಅಲ್ಲ, ನಾವು ಉಸಿರಾಟನ ಅದೊಂದು ನಮ್ಮ ದಿನನಿತ್ಯದ ಯಜ್ಞ, ಪ್ರಾಣಯಜ್ಞ ಅಂತ ಆ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿಕೊಂಡ್ರೆ ಇವು ಸ್ಪಿರಿಚುವಲ್ ಗ್ರೋತ್ ಆಟೋಮೆಟಿಕ್ಲಿ ಹ್ಯಾಪನ್ಸ್. ಖಾಲಿ ಹೊಟ್ಟೆ ಖಾಲಿ ಇರಬೇಕು. ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ರೀತಿಗಳಿದೆ. ಸರ್ ಹೇಳಿದ್ದು, ಅವ್ರು ಹೇಳ್ತಿರೋ ಪ್ರಕಾರ ಯಾವಾಗ ಬೇಕಾದ್ರೂ. ಊಟ ಆದಮೇಲೆ 1 ಅವರ್ ಬಿಡಬೇಕು. ಅದೇ ನಿರಂತರ ಪ್ರಾಣಾಯಾಮ. ಊಟ ಆದಮೇಲೆ 1 ಅವರೇ ಬಿಡಬೇಕು ಪ್ರಾಣಾಯಾಮ ಮಾಡಬೇಕಾದ್ರೆ. ಮಿನಿಮಮ್ ಹಾಫ್ ಆನ್ ಅವರ್ ಅದು ಬಿಡಬೇಕು. ಊಟ ಆದ ತಕ್ಷಣ ಮಾಡಬಾರ್ದು. ಅವೆಲ್ಲ ಅದಕ್ಕೆ ಕೆಲವು ಕಂಡೀಷನ್ಸ್ ಇರ್ತದೆ. ಸರ್ ಹೇಳ್ತಿರೋದು ಕಂಡೀಷನ್. ಓಕೆ. ಊಟ ಆದಮೇಲೆ ಒಂದು ಮಿನಿಮಮ್ 45 ಮಿನಿಟ್ ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಮಾಡಿ. ಇಲ್ಲ ಇವ್ರು ಹೇಳ್ತಿರೋದಕ್ಕೆ ಅದಕ್ಕೆ ರೂಲ್ಸ್ ಇಲ್ಲ. ಫಸ್ಟ್ ಡೇನಲ್ಲೇ ಮಾರ್ನಿಂಗಲ್ಲಿ ಒಂದು ಅರ್ಧ ಗಂಟೆ 3 ಗಂಟೆ ಒಂದ್ಸಲ ಮಾಡೋದನ್ನ ನಾನು ಅದನ್ನು ಬ್ರೇಕ್ ಮಾಡಿದ್ದೀರ. ಹೌದು, ಎಫೆಕ್ಟಿವ್ ಇದೆ. 1 ಅವರ್ ಮಾಡೋಕ್ಕಾಗಲ್ಲ ಅಂದರೆ 20 ನಿಮಿಷ ಹಂಗೆ ಆ ಥರ. ಯೋಗ ಮುದ್ರೆ ನಾನು ಹಾಗೆ ಮಾಡಿಸ್ತೀನಿ ಸರ್. ಯೋಗ ಮುದ್ರೆ ನಾನು ಮಾಡ್ತಾ ಇದ್ದೀನಿ ಆಶ್ರಮದಲ್ಲಿ. ಆಮೇಲೆ ಫ್ರಾಗ್ರೆನ್ಸ್ ಥೆರಪಿ. ಫ್ರಾಗ್ರೆನ್ಸ್ ಈ ತುಳಸಿನ ಚೆನ್ನಾಗಿ ರಬ್ ಮಾಡಿಬಿಟ್ಟು ಡೀಪ್ ಸ್ಪೆಂಡ್ ಮಾಡೋದು. ಓಕೆ. ತುಳಸಿ, ಕರ್ಬೇವು ಈ ಥರದ್ದೆಲ್ಲ ಚೆನ್ನಾಗಿ ಬೆಯ್ಯೋನು ಬೇವು ತೊಗೊಂಡು ಡೀಪ್ ರಬ್ ಮಾಡಿಬಿಟ್ಟು ಡೀಪ್